ಎಕ್ಸಾಂಪಲ್ಲು, ಇವತ್ತು ನಾವು ಒಂದು ಯಾವುದೋ ಮನೆಯಲ್ಲಿ ಕೊಳೆತಿರುವ ಒಂದು ವಸ್ತುಗಳು, ಅದೇ ರೀತಿ ಇವತ್ತು ಕಪಾಟಗಳಾಗಿರ್ಬೋದು, ಅಲ್ಮರಿಗಳಾಗಿರ್ಬೋದು, ಮತ್ತು ಗೋಡೆಗಳ ಸಂಧಿಗಳಲ್ಲಾಗಿರ್ಬೋದು, ಬಾಗಿಲುಗಳು ಒಡೆದಿರುವ ಒಂದು ಸ್ಥಿತಿಯಲ್ಲಿ ಆಗಿರ್ಬೋದು, ಹಲವಾರು ಸ್ಥಿತಿಗಳಲ್ಲಿ ಇದು ವಾಸ ಮಾಡುವ ಒಂದು ಬುದ್ಧಿವಂತ ಕೀಟನೇ ಈ ಜಿರಳೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಜಿರಳೆ ಮನುಷ್ಯರು ಕಂಡಾಗ ಕೆಲವೊಬ್ಬರು ಹೆದರುವ ಸ್ಥಿತಿ ಇರುತ್ತಾರೆ. ಯಾಕಂದರೆ ಇದು ಅಪರೂಪವಾಗಿ ಕಾಣುವ ಒಂದು ಜಿರಳೆ ಅಂತ ಹೇಳ್ಬೋದು. ಎಲ್ಲೆಂದರಲ್ಲಿ ಕಾಣೋದಿಲ್ಲ ಸ್ನೇಹಿತರೆ. ಇದು ತಮ್ಮ ಬಟ್ಟೆಗಳಲ್ಲಾಗಿರ್ಬೋದು, ಅಲ್ಮರಿಗಳಲ್ಲಾಗಿರ್ಬೋದು, ಈ ರೀತಿ ಅದು ತನ್ನ ವಾಸಸ್ಥಳ ಆಗಿರ್ತದೆ. ಈ ಜಿರಳೆ ಇತ್ತೀಚೆಗೆ ಭಾರತ ದೇಶದಲ್ಲಿ ಯಾಕೆ ಸದ್ದು ಮಾಡ್ತಂತ ನಿಮಗೆ ಗೊತ್ತಿರ್ತದ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಲ್ಲ. ಈ ಜಿರಳೆಗಳಿಗೆ ಕಾಲು ಎಷ್ಟಿರ್ತಪ್ಪ ಅಂತ ಎಕ್ಸಾಂಪಲ್ ಅಂದರೆ, ಇಲ್ಲಿ ನೀವು ನೋಡ್ತಿರ್ಬೋದು ಈ ಚಿತ್ರದಲ್ಲಿ ಈ ಜಿರಳೆಗಳಿಗೆ ಕಾಲು ಅಂದರೆ 6 ಇರ್ತವೆ ಸ್ನೇಹಿತರೆ. ಯಾಕಂದರೆ ಒಂದು UPSC ಕ್ವಶನಲ್ಲಿ ಚೇಳಿಗೆ ಎಷ್ಟು ಕಾಲುಗಳಿರ್ತವೆ ಅಂತ ಕೇಳಿದರೆ ಎಕ್ಸಾಮಲ್ಲಿ, ಅದೇ ರೀತಿ ನಿಮ್ಮ ಮುಂದಿನ ಒಂದು ಎಕ್ಸಾಮ್ನಲ್ಲಿ ಜಿರಳೆಗಳಿಗೆ ಕಾಲು ಎಷ್ಟು ಇರುತ್ತವೆ ಅಂದರೆ 3 ಜೋಡಿ ಅಂದರೆ 6 ಕಾಲುಗಳು ಹೊಂದಿರುತ್ತವೆ ಈ ಜಿರಳೆಗಳು. ಇತ್ತೀಚೆಗೆ ಭಾರತ ದೇಶದಲ್ಲಿ ಈ ಜಿರಳೆ ಯಾಕೆ ಸುದ್ದಿ ಮಾಡ್ತಪ್ಪ ಅಂದ್ರೆ, ಇದೊಂದು ವಿಶೇಷವಾದ ಒಂದು ವಾದ ವಿವಾದ ನಡೀತಿರುತ್ತೆ ಸ್ನೇಹಿತರೆ. ಎಲ್ಲಿಯಪ್ಪ ಅಂದರೆ ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿ, ಅಂದರೆ ಸುಪ್ರೀಂ ಕೋರ್ಟ್ನ ಒಳಗಡೆ ಏನಾಯ್ತಪ್ಪ ಅಂದ್ರೆ ವಾದ ವಿವಾದ ನಡೀತಿ